Hello everyone, welcome to Sunmarga class. Let's see question number 14 of chapter Force and Laws of Motion. A fielder giving a swing while catching the ball is an example of. ನೀವು ನೋಡಿರ್ತೀರಿ ಕ್ರಿಕೆಟ್ ಅಲ್ಲೆಲ್ಲ ಹೇಗೆ ಕ್ಯಾಚ್ ಹಿಡಿತಾರೆ, ಕೈಯನ್ನ ಹಿಂಗ್ ತಗೊಂಡು ಹೋಗಿ ಕ್ಯಾಚ್ ಹಿಡಿತಾರೆ ಅಲ್ವಾ? ಯಾಕೆ ಹಾಗೆ ಮಾಡ್ತಾರೆ? ಇದು ಯಾವ್ದಕ್ಕೆ ಎಕ್ಸಾಂಪಲ್? ಓಕೆ, ಆಪ್ಷನ್ ಎ ಇನರ್ಷಿಯಾ. ನೋ, ಇನರ್ಷಿಯಾ ಇಸ್ ರಾಂಗ್ ಆನ್ಸರ್. ಇನರ್ಷಿಯಾ ಅಂದ್ರೆ ಏನು? It is natural tendency of an object to resist a change in state of its uniform motion or state of rest. State of rest ಅಲ್ಲಿ ಇದ್ರೆ ಅದು state of rest ಅಲ್ಲೇ ಮುಂದುವರಿಯುತ್ತೆ, ಯೂನಿಫಾರ್ಮ್ ಮೋಷನ್ ಅಲ್ಲಿ ಇದ್ರೆ ಅದೇ ತರ ಮುಂದುವರಿಯುತ್ತೆ. ಅದನ್ನ ಇನರ್ಷಿಯಾ ಅಂತ ಕರಿತೀವಿ. ಇಟ್ ಇಸ್ ರೆಸಿಸ್ಟೆನ್ಸ್ ಅಲ್ವಾ? ಅದು ರೆಸ್ಟ್ ಪೊಸಿಷನ್ ಇದ್ರೆ ಆ ಪೊಸಿಷನ್ ಇಂದ ಹೊರಗೆ ಬರ್ಲಿಕ್ಕೆ ಏನ್ ರೆಸಿಸ್ಟ್ ಮಾಡುತ್ತೆ, ಯೂನಿಫಾರ್ಮ್ ಮೋಷನ್ ಅಲ್ಲಿ ಇದ್ರೆ ಆ ಪೊಸಿಷನ್ ಇಂದ ಹೊರಗೆ ಬರ್ಲಿಕ್ಕೆ ಏನ್ ರೆಸಿಸ್ಟ್ ಮಾಡುತ್ತೆ, ಅದನ್ನ ಇನರ್ಷಿಯಾ ಅಂತ ಕರಿತೀವಿ. Option B, momentum. Momentum P is equal to m into v. ಇದು momentum example ಅಂತ. Option C, Newton's second law of motion. ಹಾಗಿದ್ರೆ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಏನ್ ಹೇಳುತ್ತೆ? ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಈಸ್ ಪ್ರಪೋರ್ಷನಲ್ ಟು ದ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಪ್ಲೈಡ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಹೇಳುತ್ತಾ. ಹಾಗಿದ್ರೆ ನಾವೇನ್ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಯಾವ್ದಕ್ಕೆ ಈಕ್ವಲ್ ಇರುತ್ತೆ? ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅನ್ನ ಏನ್ ಅಪ್ಲೈ ಮಾಡಿರ್ತೀವಲ್ಲ ಅದಕ್ಕೆ ಪ್ರಪೋರ್ಷನಲ್ ಇರುತ್ತೆ ಅಂತ ಹೇಳ್ತಾರೆ. ದಟ್ ಇಸ್ ನ್ಯೂಟನ್ ಸೆಕೆಂಡ್ ಲಾ. ಹಾಗಿದ್ರೆ ಇಲ್ಲಿ P is equal to mass into velocity ಅಂತ ಹೇಳ್ತೀವಿ. ವೆಲಾಸಿಟಿ ಅಂದ್ರೆ ಏನು? ಇಸ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ಈಗ ನಾವೇನ್ ಮಾಡ್ತೀವಿ, ಟೈಮ್ ಅನ್ನ ಜಾಸ್ತಿ ಕೊಡ್ತಾ ಇದ್ದೀವಿ, ಸರಿನಾ? ಸೊ ಟೈಮ್ ಜಾಸ್ತಿ ಕೊಟ್ಟಾಗ ಏನಾಗ್ತಾ ಇದೆ, ಆ ಬಾಲ್ ಇಂದ ನಮ್ಮ ಕೈ ಮೇಲೆ ಫೋರ್ಸ್ ಅಪ್ಲೈ ಆಗ್ತಾ ಇದೆ ಅಲ್ಲ, ಅದು ಕಡಿಮೆ ಆಗ್ತಾ ಇದೆ. ಸೊ ನಮ್ಗೆ ಏಟ್ ಆಗ್ತಾ ಇಲ್ಲ. ಆ ರೀಸನ್ಗೆ ಟೈಮ್ ಕೊಟ್ಟು ಬಾಲ್ ಅನ್ನ ಹಿಡಿತೀವಿ. therefore option C is correct. Option D, Newton's first law of motion, wrong. The correct option is option C, Newton's second law of motion. Thank you.